ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಂಗಳೂರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ರಾಜು ಕಾಲೇಜಲ್ಲಿ ಓದಬೇಕಾದ್ರೆ ಜಂಪ್ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ಕಾಲು ಉಳುಕಿತ್ತಂತೆ. ಆ ಟೈಮ್ನಲ್ಲಿ ಅಷ್ಟಾಗಿ ಪೇಯ್ನ್ ಏನೂ ಇರಲಿಲ್ಲ. ಇಲ್ಲಿವರೆಗೂ ಅವರಿಗೆ ಯಾವುದೇ ರೀತಿ ಪೇಯ್ನ್ ಏನೂ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಕಾರ್ ಡ್ರೈವಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಸ್ಟೆಪ್ಸ್ ಹತ್ತಿ ಇಳಿಬೇಕಾದ್ರೆ ಒಂದು ಕಾಲು ಮಾತ್ರ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇದೆ ಅವರಿಗೆ. ಅದಕ್ಕಾಗಿ ನಾವು ಬೆಂಗಳೂರಿಗೆ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ವಿ. ಪಕ್ಕದಲ್ಲೇ ಬೆಂಗಳೂರು ಪೇಯ್ನ್ ಕ್ಲಿನಿಕ್ ಅಂತ ಇತ್ತು. ಇದು ತುಂಬ ಫೇಮಸ್ ಅಂತೆ ಬೆಂಗಳೂರಲ್ಲಿ. ಒಂದ್ಸಲ ತೋರಿಸ್ಕೊಂಡ್ಬಿಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಲ್ಲಿ ಈ ಬಾಡಿ ಪೇಯ್ನ್ಸ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಸೊ ಒಳಗಡೆ ಹೋಗ್ತೀವಿ, ಸಾಧ್ಯ ಆದರೆ ಇದನ್ನು ವಿಡಿಯೋ ಕೂಡ ಮಾಡ್ತೀನಿ, ಯಾಕೆಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮೂಲಕ. ಫಸ್ಟ್ ನಾನು ಇದನ್ನ ನಮ್ಮ ಅಜ್ಜಿಗೆ ಮತ್ತೆ ನಮ್ಮ ಅತ್ತೆಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇಷ್ಟೊಂದು ಈಸಿ ಟ್ರೀಟ್ಮೆಂಟ್ ಇದೆ ಅನ್ನೋದು ಗೊತ್ತಿಲ್ಲ ತುಂಬಾ ಜನರಿಗೆ. ಸೊ ನಮ್ಮಲ್ಲಿ ಬರೋ ಪೇಷಂಟ್ಸು ಎಲ್ಲ 50, 60, 70 ಇಯರ್ಸ್ ಮೇಲೂ ಇರ್ತಾರೆ. ತುಂಬಾ ಸ್ಮಾಲ್ ಪ್ಲಾಸ್ಟರ್, ಕಟ್ಟು ಸ್ಟಿಚ್ ಇಲ್ಲ. ನೆಕ್ಸ್ಟ್ ಡೇ ಸ್ನಾನ ಮಾಡಿ ತೆಗ್ಬಿಡ್ಬೋದು. ಅಷ್ಟೇ ಇನ್ನೂ ಚುಚ್ಚೆ ಇಲ್ಲ ನೋಡಿ, ಅಷ್ಟೇ. ಮುಗೀತು. ಕಟ್ಟಿಲ್ಲ, ಸ್ಟಿಚ್ ಇಲ್ಲ, ಏನಿಲ್ಲ. ಒಂದು ಇಂಜೆಕ್ಷನ್ ಇಂದ ಚೆನ್ನಾಗಿ ವಾಸಿ ಆಗುತ್ತೆ ಅವ್ರಿಗೆ. ಫ್ರೆಂಡ್ಸ್, ಇನ್ನೇನು ನಾವು ಹಾಸ್ಪಿಟಲ್ ಒಳಗಡೆ ಬಂದ್ವಿ. ಈಗ ಬರದೇ ಇಲ್ಲಿ ಎಂಟ್ರೆನ್ಸಲ್ಲಿ ನಮಗೆ ರಿಜಿಸ್ಟ್ರೇಷನ್ ಎಲ್ಲ ಇರುತ್ತೆ, ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಲ್ಲಿ ವೆಯ್ಟಿಂಗ್ ಲಾಂಜ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಸೊ ಈ ಕ್ಲಿನಿಕ್ ತುಂಬ ಪಾಪ್ಯುಲರ್ ಆಗಿದೆ, ತುಂಬಾ ಒಳಗಡೆ ಕ್ರೌಡ್ ಇತ್ತು. ಇನ್ನೇನು ಈಗ ನಮ್ಮ ಟರ್ನ್ ಬಂತು, ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶ್ರೀಕಾಂತ್, ವಾಟ್ಸ್ ಯುವರ್ ನೇಮ್? ಏನು ಹೆಸರು ನಿಂದು? ಟೀನೇಜರ್ ಇದ್ದಾಗ ನಾವು ಜಂಪಿಂಗ್ ಎಲ್ಲ ಮಾಡ್ತೀವಿ. ಓಕೆ. ಅವಾಗ ಒಂದು ಸ್ವಲ್ಪ ಇದಾಗ್ಬಿಟ್ಟು ರೊಟೇಟ್ ಆಗ್ಬಿಟ್ಟು. ಓಕೆ. ಅವಾಗಿಂದ ಪೇನ್ ಇದೆ? ಇಷ್ಟು ದಿವಸ ಏನು ಪೇನ್ ಇರಲಿಲ್ಲ. ಈಗ ಹೆಚ್ಚಾಗಿ ಡ್ರೈವಿಂಗ್ ಮಾಡಿದ್ರೆ, ಜಾಸ್ತಿ ಸ್ಟೆಪ್ಸ್ ಏನಾದ್ರು ಏರೋದು ಇಳಿಯೋದು ಮಾಡಿದ್ರೆ ಅವಾಗ ನೋವು ಬರ್ತದೆ. ಪೇನ್ ಇದೆಯಾ? ಕೆಳಗೆಲ್ಲ ಕೂರಕ್ಕೆ ಕಷ್ಟ ಅನ್ಸ್ಬೋದಾ ನಿಮ್ಗೆ? ಕೆಳಗೆ ಚಕ್ಕ ಮುಕ್ಕಳೆಲ್ಲ ಹಾಕೊಂಡು ಆರಾಮಾಗಿ ಕೂತ್ಕೋತೀವಿ. ಎಲ್ಲ ಕಂಫರ್ಟಬಲ್ ಇದೆ. ಓವರ್ ಯೂಸ್ ಮಾಡಿದಾಗ ಮಾತ್ರ ಸ್ವಲ್ಪ ಬರುತ್ತೆ, ಹೋಗುತ್ತೆ. ಎನಿ ಸ್ಕ್ವಾಟ್ಸ್, ವೇಟ್ ಲಿಫ್ಟಿಂಗ್ ಎತ್ತೋದು ಆ ಥರ ಏನಾರ ಮಾಡ್ತೀರಾ? ಓಕೆ. ಅದ್ ಮಾಡಿದಾಗೂ ಏನಾಗಲ್ಲ. ಹೆವಿ ಯೂಸ್ ಮಾಡಿದಾಗ ಮಾತ್ರ ಸ್ವಲ್ಪ ಅದು ಓನ್ಲಿ ರೈಟ್. ಓಕೆ, ಫೈನ್. ಸೊ ನಿಮ್ದು MRI ಫಿಲ್ಮ್ಸ್ ಇಲ್ಲಿದೆ ಅಲ್ವಾ? ಇಲ್ಲಿ ನೋಡಿ, ಇದು ನಿಮ್ಮ ಮಂಡಿ ಮೇಲೆ ಒಂಚೂರು ನೀರು ತುಂಬಿದೆ. ಯಾಕೆ ತುಂಬಿದೆ ಅಂದರೆ ಇಲ್ಲಿ ಒಂಥರ ಮಾಂಸಖಂಡ ಥರ ಇರುತ್ತೆ, ಇದನ್ನು ಮೀಡಿಯಲ್ ಮೆನಿಸ್ಕಸ್ ಅಂತ ಹೇಳ್ತೀವಿ. ಅದೊಂಚೂರು ಟೇರ್ ಆಗಿದೆ ನಿಮಗೆ. ಅದರಿಂದಾನೇ ನಿಮಗೆ ನಡೆದಾಗ, ಎನಿ ಮೂವ್ಮೆಂಟ್ ಮಾಡಿದಾಗ ಇದು ಪೇಯ್ನ್ ಬರ್ತಿರೋ ಅಂಥದ್ದು. ಇದಕ್ಕೆ ಇಂಜೆಕ್ಷನ್ಸ್ ಕೊಟ್ಟು ಇದು ವಾಸಿ ಮಾಡ್ಬೋದು ನಿಮಗೆ. ಅದು ಫುಲ್ ಹೀಲ್ ಆದಮೇಲೆ ನಿಮಗೆ ನೋವು ಅನ್ನೋದು ಏನಿರಲ್ಲ. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ವಿತ್ ಗುಡ್ ಫಿಸಿಯೋಥೆರಪಿ, ಎಕ್ಸಸೈಸ್ ಮಾಡಿದಷ್ಟು ನಿಮಗೆ ಸ್ಟ್ರೆಂತ್ ಎಲ್ಲ ರೀಗೇನ್ ಆಗಿ ಪೇನನ್ನು ಕಮ್ಮಿ ಆಗುತ್ತೆ. ಅಂದ್ರೆ ಅದು ಎವ್ರಿ ಇಯರ್ ತಗೊಂತಾನೆ ಇರಬೇಕು ಮೇಡಮ್? ಇಲ್ಲ, ಯೂಶಲಿ ನಿಮ್ಮ ಗ್ರೇಡ್ ಇರೋ ಪೇನ್ಗೆ 2 ಇಂಜೆಕ್ಷನ್ಸ್ ಬೇಕಾಗುತ್ತೆ. ಬೇಸಿಕಲಿ ನಿಮ್ಮದೇ ರಕ್ತ ತಗೊಂಡು ಪ್ಲಾಸ್ಮಾ ಅಂತ ಒಂದು ಒಳ್ಳೆ ಪದಾರ್ಥ ಇರುತ್ತೆ, ಅದರಲ್ಲಿ ನಿಮ್ಮ ನ್ಯಾಚುರಲ್ ವಾಸಿ ಆಗೋ ಗುಣ ಇರೋವಂಥ ಸೆಲ್ಸ್ ಇರೋದು. ಅದನ್ನ ಕೊಟ್ಟಾಗ ಹೋಗಿ ಅಲ್ಲೇ ರಿಪೇರಿ ಮಾಡಿ ವಾಸಿ ಮಾಡಿಬಿಡುತ್ತೆ ಅದಕ್ಕೆ. ಸೊ ಇದು ಇಂಜೆಕ್ಷನ್ ಕೊಡುವಾಗ ಪೇನ್ ಏನಾದರೂ ಆಗುತ್ತಾ ಮ್ಯಾಮ್? ಸೊ ಪೇನ್ ಒಂಚೂರು ಇರುತ್ತೆ. ಪೇನ್ ನಾರ್ಮಲ್ ಇಂಜೆಕ್ಷನ್, ವ್ಯಾಕ್ಸಿನ್ ಎಲ್ಲ ತೊಗೊಂಡಿರ್ತೀರಲ್ಲ, ಆ ಥರ ಒಂದು ಪೇನ್ ಇರುತ್ತೆ. ಬಟ್ ನಾವು ಫಸ್ಟ್ ಮದ್ದಿನ ಇಂಜೆಕ್ಷನ್ ಕೊಟ್ಟು ಆಮೇಲೆ ಮೇನ್ ಇಂಜೆಕ್ಷನ್ ಕೊಡೋದು. ಸೊ ಅಷ್ಟು ಪೇನ್ ಏನು ಆಗಲ್ಲ ನಿಮಗೆ. ಏನು ಭಯ ಬೀಳ ಅಂಥದ್ದಿಲ್ಲ. ವೆರಿ ಸಿಂಪಲ್ ಇಂಜೆಕ್ಷನ್, ಒಂದು ಅರ್ಧ ಗಂಟೆ ಅಷ್ಟು ಆಗ್ಬೋದು ಅಷ್ಟೇ. ಇದು ಒಂದು ಡೇ ಕೇರ್ ಪ್ರೊಸೀಜರ್ ತರ. ಮೋಸ್ಟ್ಲಿ ಒಂದು 1.5 ಅವರಲ್ಲಿ ಇಂಜೆಕ್ಷನ್ ಮುಗ್ದಾದ್ಮೇಲೆ ಮನೆಗೆ ಹೋಗ್ಬೋದು. ನೀವು ಅಡ್ಮಿಟ್ ಆಗೋ ಅವಶ್ಯಕತೆ ಏನಿರಲ್ಲ. ಇಂಜೆಕ್ಷನ್ ಮಾಡಿಸ್ಕೊಂಡು ಅಂದ್ರೆ ಇಂಜೆಕ್ಷನ್ ಡೈರೆಕ್ಟ್ ಇದು ಹೌದು, ಮಂಡಿ ಜಾಯಿಂಟ್ ಸ್ಪೇಸ್ ಅಲ್ಲೇನೆ ಕೊಡ್ತೀವಿ ನಾವು. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ನಿಮ್ದೇ ನ್ಯಾಚುರಲ್ ಸೆಲ್ಸ್ ಎತ್ತಿ ಕೊಡೋ ಅಂಥದ್ದಲ್ಲ. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಆ ಥರ ಏನು ಅಬ್ಸರ್ವ್ ಮಾಡಲ್ಲ. ಒಂಚೂರು ಊತ ಆ ಥರ ಕಾಣಿಸ್ಬೋದು, ಬಟ್ ಅದಕ್ಕೆ ಐಸ್ ಪ್ಯಾಕ್ಸ್ ಎಲ್ಲ ಕೊಟ್ಟು ಇಟ್ ವಿಲ್ ಗೆಟ್ ಬೆಟರ್. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಫ್ರೆಂಡ್ಸ್, ಇನ್ನೇನು ರಾಜುಗೆ ತೋರಿಸ್ಕೊಂಡಾಯಿತು. ಸೊ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ. ಇನ್ನು ಕೆಲವೊಂದು ಡೌಟ್ಸ್ ನನಗೂ ಕೂಡ ಇತ್ತು, ಅದನ್ನು ಕೇಳಿ ಡಾಕ್ಟರ್ ಹತ್ರ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ತುಂಬ ಜನರಲ್ಲಿ ಈ ಬಾಡಿ ಪೇನ್ಸ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ. ಸೊ ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಎಷ್ಟು ಬ್ಯುಸಿ ಇದ್ದರೂ ನಮಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಸೊ
ಕೆಲವೊಂದು ವಿಚಾರಗಳನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ಇವಾಗ ನಮ್ಮ ಅಜ್ಜಿಗೆ 65 ಇಯರ್ಸ್ ಆಗಿದೆ. ಸೊ ಅವರು ಸ್ವಲ್ಪ ಕುತ್ಕೊಳ್ಳೋಕ್ಕೆ ಮತ್ತೆ ಎದ್ದೋಳಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ, ಮಂಡಿ ನೋವು ಅಂತ ಹೇಳ್ಬಿಟ್ಟು. ಅಂಥವ್ರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತೀರಾ? ಡೆಫಿನೆಟ್ಲಿ. ಅವ್ರನ್ನ ಕರ್ಕೊಂಡ್ಬಂದಾಗ ನಾವು ನೀಟಾಗಿ ಎಕ್ಸಾಮಿನ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಅವ್ರಿಗೆ ಎಷ್ಟು ಮಟ್ಟಕ್ಕೆ ಸೌದಿದೆ, ಮಂಡಿ ಮಧ್ಯದಲ್ಲಿರೋ ಕಾರ್ಟಿಲೇಜ್ ಎಷ್ಟು ಸೌದಿದೆ ಅಂತ ನೋಡಿಕೊಂಡು ಆಮೇಲೆ ಇದೇ ಥರದ ಇಂಜೆಕ್ಷನ್ ಅವ್ರಿಗೂ ಕೊಡ್ಬೋದು. ಈ ಥರ ಮಾಡಿದಾಗ ಸರ್ಜರಿ ಆ ಥರ ಏನು ಇರಲ್ವಲ್ಲ, ಸೊ ಕಟ್ಟಿಲ್ಲ, ಸ್ಟಿಚ್ ಇಲ್ಲ, ಏನಿಲ್ಲ, ಒಂದು ಇಂಜೆಕ್ಷನಿಂದ ಚೆನ್ನಾಗಿ ವಾಸಿ ಆಗುತ್ತೆ ಅವ್ರಿಗೆ. ಈಗ ತುಂಬ ಜನರು ಇಂಜೆಕ್ಷನ್ ಅಂದ ತಕ್ಷಣನೇ ಹೆದರ್ಕೊಳ್ತಾರೆ, ಏಜ್ ಆದವ್ರು ಎಸ್ಪೆಷಲಿ. ಸೊ ಅಂಥವರಿಗೆಲ್ಲ ಹೇಗೆ, ಅಂದರೆ ಅದು ಕಂಪಲ್ಸರಿ ಮಾಡಲೇಬೇಕಾ? ಇವಾಗ ಒಂದು ಇಂಜೆಕ್ಷನ್ ನಡೀತಿದೆ, ನೀವು ಒಂದ್ಸತಿ ನೋಡ್ಬೋದು. ವೆರಿ ಸಿಂಪಲ್ ಪ್ರೊಸೀಜರ್, ಒಂದು 1 ಅವರಲ್ಲಿ ಮುಗ್ದು ಮನೆಗೆ ಹೋಗ್ಬೋದು. ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ ಇರೋದ್ರಿಂದ ಅಷ್ಟು ನೋವು ಭಯ ಬೀಳೋ ಅಂಥದ್ದು ಏನಿಲ್ಲ. ಓಕೆ, ನಮಗೆ ತೋರಿಸ್ತೀರಾ ಅದು ಹೇಗೆ? ಏನಾಗಲ್ಲ, ಚಿಕ್ಕ ಸೂಜಿ ಅಷ್ಟೇ ಅಷ್ಟೇ. ಅಷ್ಟೇ ಅಷ್ಟೇ, ನೋವೇನಾಗಲ್ಲ, ಚಿಕ್ಕ ಸೂಜಿ ಅಷ್ಟೇ ಇದು. ಅಷ್ಟೇ ಅಷ್ಟೇ, ಇನ್ನೂ ಚುಚ್ಚೇ ಇಲ್ಲ ನೋಡಿ, ಅಷ್ಟೇ. ಮುಗೀತು ನೋಡಿ ಅಷ್ಟೇ. ಫಸ್ಟು ಮತ್ತೆ ಇಂಜೆಕ್ಷನ್ ಅಂತ ಕೊಡ್ತಾ ಇದ್ದೀನಿ ನಾನು. ಸೊ ಇವಾಗ ಪ್ಲಾಸ್ಮಾ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ಲಾಸ್ಮಾ ಸಪ್ರೇಟ್ ಮಾಡಿ ಅದನ್ನಲ್ಲಿ ಹಾಕ್ತಾರೆ. ನಿಮ್ಮದೇ ಬ್ಲಡ್ಡಲ್ಲಿ ಇದು ಸಪ್ರೇಟ್ ಮಾಡಿರೋದು, ಇದನ್ನೇ ಪ್ಲಾಸ್ಮಾ, ಸರಿನಾ? ಸೊ ಇದು ನೋಡ್ಬೋದು, ಇವ್ರದ್ದೇ ಬ್ಲಡ್ಡಿಂದ ಸಪ್ರೇಟ್ ಆಗಿರೋದು ಪ್ಲಾಸ್ಮಾ. ಓಕೆ, ಈ ಸೈಡ್. ಸೊ ಇದು ಬ್ಲಡ್ಡಿಂದ ಮೇಲೆ ಭಾಗ ಬಂದಿರೋದು ಪ್ಲಾಸ್ಮಾ. ಸೊ ಇದು ಸಪ್ರೇಟರ್ ಅಂತ ಇರುತ್ತೆ. ಇದಕ್ಕಿಂತ ಸಪ್ರೇಟ್ ಮಿಷಿನ್ ಇದೆ ನಮ್ಮ ಹತ್ರ. ಆ ಸಪ್ರೇಟ್ ಆಗಿರೋ ಪ್ಲಾಸ್ಮಾನ ನಾವು ತೆಗೆದು ಮಂಡಿ ಒಳಗಡೆ ಕೊಡ್ತೀವಿ. ಸೊ ಇದರಿಂದ ಹೀಲಿಂಗು ಎಲ್ಲ ಆಗೋದು. ಇವರಲ್ಲಿ ನೀ ಪೇನ್, ಹಿಪ್ ಪೇನ್, ನೆಕ್ ಪೇನ್, ಶೋಲ್ಡರ್ ಪೇನ್, ಸ್ಲಿಪ್ಡ್ ಡಿಸ್ಕ್, ಈ ಥರ ಹಲವಾರು ಪೇನ್ಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ನೋವೇನಾದರೂ ಆಗ್ತಿದೆಯಾ? ಇವಾಗ ನೋವ್ತಿದ್ಯಾ? ಇವಾಗೇನು ನೋವ್ತಿಲ್ಲ ಅಲ್ಲ? ಪಾದ ಜೋವಾ? ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇದೆಯಾ? ಶುಗರು, ಪಾದ ಎಲ್ಲ ಜೋಮ್ ಶುಗರಿಂದನೂ ಬರುತ್ತೆ. ಇಷ್ಟೇ ಸರ್, ಮುಗೀತು ಅಷ್ಟೇ. ತುಂಬ ಈಸಿ ಆಗಿದೆ ಲೈಫ್. ಒಂದು ಕೇರ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಲೈಕ್ ನೀ ಕ್ಯಾಪ್ಸ್ ಹಾಕೊಳ್ಳೋದಾಗ್ಲಿ ಅಥವಾ ಐಸ್ ಇಟ್ಕೊಳ್ಳೋದಾಗ್ಲಿ ಅಂಥದ್ದು ತುಂಬ ಇಂಪಾರ್ಟೆಂಟು. ಸೊ ಇದು ಟ್ರೀಟ್ಮೆಂಟ್ ಆದಮೇಲೆ ಅದು ಕೇರ್ ತಗೊಳ್ಬೇಕು. ಆಮೇಲೆ ಎಕ್ಸಸೈಸಸ್. ಓಕೆ, ಇಲ್ಲಿ ಸೊ ನೋಡ್ಬೋದು, ತುಂಬ ಸ್ಮಾಲ್ ಪ್ಲಾಸ್ಟರ್, ಕಟ್ಟು ಸ್ಟಿಚ್ ಇಲ್ಲ. ನೆಕ್ಸ್ಟ್ ಡೇ ಸ್ನಾನ ಮಾಡಿ ತೆಗೆದ್ಬಿಡ್ಬೋದು. ಇದಕ್ಕೆ ರೆಸ್ಟ್ ಮಾಡೋದು ಆ ಥರ? ಒಂದು 2 days ರೆಸ್ಟ್ ಇರಬೇಕಾಗುತ್ತೆ ಅಷ್ಟೇ. ರೆಸ್ಟ್, ಆಮೇಲೆ ಐಸ್ ಇಟ್ಕೊಂಡ್ರಲ್ಲ ಅಜ್ಜಿ, ಸೇಮ್ ಐಸ್ ಇಟ್ಕೊಬೇಕು ಚೆನ್ನಾಗಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಕೇರ್ಫುಲ್ಲಾಗಿ ಪೇಷಂಟಿಂದ ಬ್ಲಡ್ನ ರಿಮೂವ್ ಮಾಡ್ತಾ ಇದ್ದಾರೆ. ಈ ರೀತಿ ರಿಮೂವ್ ಮಾಡಿರುವಂತಹ ಬ್ಲಡ್ನಲ್ಲಿ ಬ್ಲಡ್ ಮತ್ತು ಪ್ಲಾಸ್ಮಾನ ಸಪ್ರೇಟ್ ಮಾಡ್ತಾರೆ. ಇದಕ್ಕಾಗಿಯೇ ಒಂದು ಮಷಿನ್ ಬರುತ್ತೆ, ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಈ ರೀತಿ ಸೆಪ್ರೇಟ್ ಆಗಿರುವಂತಹ ಪ್ಲಾಸ್ಮಾ ಪೇಷಂಟ್ ಟ್ರೀಟ್ಮೆಂಟ್ಗೆ ಯೂಸ್ ಆಗುತ್ತೆ. ಇದು ನಾವು ಪೇಷಂಟ್ ಹತ್ರದಿಂದ ತಗೊಂಡಿದ್ದೀವಿ. ಪ್ಲಾಸ್ಮಾಗೆ 1/2 hour ಸ್ಟ್ಯಾಂಡಿಂಗ್ ಟೈಮ್ ಆಗಿದೆ. ಈಗ ನಾವು ಮಿಷಿನಲ್ಲಿ ಸಪ್ರೇಟ್ ಮಾಡೋದಕ್ಕೆ ಆಗ್ತಾ ಇದ್ದೀವಿ. ಈ ಕ್ಲಿನಿಕ್ ಕಟಿಂಗ್ ಎಡ್ಜ್ ನಾನ್ ಸರ್ಜಿಕಲ್ ಪೇನ್ ರಿಲೀಫ್ ಟೆಕ್ನಿಕ್ಸ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿದೆ. ಸೊ ನೀವು ನೋಡಿದ್ರಲ್ಲ, ಇದರಲ್ಲಿ ಯಾವುದೇ ಥರದ ಕಟ್ ಇರಲ್ಲ, ಸ್ಟಿಚ್ ಇರಲ್ಲ. ಸೊ ಯಾವುದೇ ಥರದ ಸರ್ಜರಿ ಇಲ್ದಿರ ನಾವೆಲ್ಲ ಟ್ರೀಟ್ಮೆಂಟ್ ಅಂತ ಕೊಡೋದು. ಸೊ ನಮ್ಮಲ್ಲಿ ಬರೋ ಪೇಷಂಟ್ಸು ಎಲ್ಲ 50, 60, 70 ಇಯರ್ಸ್ ಮೇಲೂ ಇರ್ತಾರೆ. ಕೆಲವರು ಇಂಜುರಿ ಆಗಿರೋರು, ಲಿಗಮೆಂಟ್ ಇಂಜುರಿ ಆಗಿರೋರು, ಯಂಗ್ ಪೇಷಂಟ್ಸು ಬರ್ತಾರೆ. ಒಂಥರ ಮಿಕ್ಸ್ಡ್ ಕ್ರೌಡ್ಸ್ ಅಂತ ಇರುತ್ತೆ ನಮ್ಮ ಹತ್ರ. ಸೊ ಯಾವುದೇ ಥರದ ಪೇಯ್ನ್ ಇದ್ದರೆ ಅದನ್ನು ಫಸ್ಟು ನಾವು ಅನಲೈಸ್ ಮಾಡಿ ಏನಕ್ಕೆ ಪೇಯ್ನ್ ಬರ್ತಿದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ನಾವಿಲ್ಲಿ ಟ್ರೀಟ್ಮೆಂಟು, ಫಿಸಿಯೋಥೆರಪಿ, ಎಕ್ಸಸೈಸಸ್ಸು ಎಲ್ಲನೂ ಕೊಡ್ತೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತಾರೆ, ಅದನ್ನು ಎಲ್ಲ ಹೇಳ್ಕೊಡ್ತೀವಿ ನಾವು. ಓಕೆ ಸರ್. ಸೊ ಮೊದಲೆಲ್ಲ ಏನಾಗ್ತಾ ಇತ್ತು, ಸ್ವಲ್ಪ ಏಜ್ ಆಗೋದೆ, ಮಂಡಿ ಸವ್ಯೋದೆಲ್ಲ ಕಾಮನ್ ಇರ್ತಾ ಇತ್ತು, ಬಟ್ ಹಾಗೆ ಬಿಟ್ಬಿಡ್ತಾ ಇತ್ತು. ಬಟ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇಷ್ಟೊಂದು ಈಸಿ ಟ್ರೀಟ್ಮೆಂಟ್ ಇದೆ ಅನ್ನೋದು ಗೊತ್ತಿಲ್ಲ ತುಂಬ ಜನರಿಗೆ. ಸೊ ಇದರಿಂದ ತುಂಬ ಜನರಿಗೆ ಹೆಲ್ಪ್ ಕೂಡ ಆಗಿದೆ. ಅಂದರೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದು ನಾವು ಅಲ್ಲೇ ಡೈರೆಕ್ಟಾಗಿ ಲೈವಲ್ಲಿ ನೋಡಿದ್ವಲ್ವ. ಸೊ ಒಂದು ಐಡಿಯಾ ಅನ್ನೋದು ಬಂತು, ಇಷ್ಟು ಈಸಿ ಆಗಿದೆ, ವಿತಿನ್ 1 ಅವರಲ್ಲೇ ಮುಗ್ದೋಗ್ಬಿಡುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಟ್ರೀಟ್ಮೆಂಟ್ ಇಷ್ಟೊಂದು ಈಸಿ ಆಗೋಗ್ಬಿಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆ. ಸೊ ಇವ್ರ ಹತ್ರ
ಬ್ಯಾಕ್ ಪೇಯ್ನ್, ನೀ ಪೇಯ್ನ್, ಶೋಲ್ಡರ್ ಪೇಯ್ನ್, ಯಾವುದೇ ಥರ ಪೇಯ್ನ್ಸ್ ಇದ್ದರೂ ಕೂಡ ಸೊ ನೀವು ಡೈರೆಕ್ಟಾಗಿ ಬೆಂಗಳೂರು ಪೇಯ್ನ್ ಕ್ಲಿನಿಕ್ಕಿಗೆ ಬಂದುಬಿಟ್ರೆ ಆಗೋಯ್ತು. ನಿಜವಾಗ್ಲೂ ಟ್ರೀಟ್ಮೆಂಟ್ ನೋಡಿದ್ರೆ ಅಷ್ಟು ಈಸಿ ಆಗಿದೆ, ಯಾವುದೇ ರೀತಿ ಪೇಯ್ನ್ ಇಲ್ದಲೇ ಈಸಿಯಾಗಿ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ನಾನು ಇದನ್ನು ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅತ್ತೆಗೆ ಕರ್ಕೊಂಡು ಬಂದು ತೋರಿಸ್ಬೇಕು. ಏಕೆಂದರೆ ಈಗ ಏಜ್ ಆದವರಲ್ಲಿ ಜಾಸ್ತಿಯಾಗಿ ನೋಡ್ತಾನೆ ಇರ್ತೀವಿ. ಏಜ್ ಆದವ್ರೆ ಅಂತ ಅಲ್ಲ, ಸುಮಾರು ಜನರಲ್ಲಿ ಈ ಪ್ರಾಬ್ಲಮ್ ಅನ್ನೋದಿದೆ ಅಲ್ವಾ. ಸೊ ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡಿದೆ. ಸೊ ತಮಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಈ ರೀತಿ ಯಾವುದೇ ಪೇಯ್ನ್ ಇದ್ದರೂ ಒಂದ್ಸಲ ಬೆಂಗಳೂರು ಪೇಯ್ನ್ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.